Hello, my dear students. Welcome to Elegant Electronics. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅವರು ಚೇಂಜ್ ಆಫ್ ಕಾಲೇಜ್ಗೆ ಅಪ್ಲಿಕೇಶನ್ಸ್ನ ಇನ್ವೈಟ್ ಮಾಡಿದ್ದಾರೆ. ಡೇಟ್ ನೋಡ್ಬೋದು ನೀವು, 22 ಆಗಸ್ಟ್ 2025. ಸಬ್ಜೆಕ್ಟ್ ಏನಿದೆ, ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ಚೇಂಜ್ ಆಫ್ ಕಾಲೇಜ್. ನೀವು ಒಂದು ಕಾಲೇಜಲ್ಲಿ ಓದ್ತಾ ಇರ್ತೀರ, ಈಗ ನಿಮಗೆ ಇನ್ನೊಂದು ಕಾಲೇಜಿಗೆ ಹೋಗೋಕೆ ಆಸೆ ಆಗುತ್ತೆ. ಬೇರೆ ಕಾಲೇಜು ತುಂಬ ಚೆನ್ನಾಗಿದೆ, ಅದು ನಿಮ್ಮೂರ ಹತ್ರ ಇದೆ, ಏನೋ ಬಿಕಾಸ್ ಆಫ್ ಯುವರ್ ಓನ್ ಕನ್ಸ್ಟ್ರೈಂಟ್ಸ್. ಏನೇನೋ ನಿಮ್ಮ ಕನ್ಸ್ಟೆಂಟ್ಸ್ ಇರುತ್ತೆ, ನಿಮ್ಮ ಆಸೆಗಳಿರುತ್ತೆ, ಅಭಿಲಾಷೆಗಳಿರುತ್ತೆ. ಹಾಗಾಗಿ ಚೇಂಜ್ ಆಫ್ ಕಾಲೇಜು ಮಾಡೋಣ ಅಂತ ನಿಮ್ಮ ತಲೆಯಲ್ಲಿ ಇದ್ದರೆ, ಇಫ್ ಯು ಹ್ಯಾವ್ ಪಾಸ್ಟ್ 4th ಸೆಮಿಸ್ಟರ್ ಆ್ಯಂಡ್ ನೌ ಯು ಆರ್ ಇನ್ 5th ಸೆಮಿಸ್ಟರ್, ನಿಮ್ಗೆ ಈಗ 5th ಸೆಮಿಸ್ಟರ್ ಸ್ಟಾರ್ಟ್ ಆಗಿದೆ, 5th ಸೆಮಿಸ್ಟರ್ ಅಟೆಂಡ್ ಮಾಡ್ತಾ ಇದ್ದೀರಾ. ನಿಮಗೆ ಚೇಂಜ್ ಆಫ್ ಕಾಲೇಜ್ ಅಂತ ಏನಾದರೂ ಬೇಕು ಅಂದರೆ ಈಗ ನೀವು VTUಗೆ ಅಪ್ಲೈ ಮಾಡಬಹುದು. ಇನ್ನೊಂದ್ಸರಿ ಓದ್ಬಿಡ್ತೀನಿ. ಇನ್ವೈಟಿಂಗ್ ಅಪ್ಲಿಕೇಶನ್ಸ್ ಫಾರ್ ಚೇಂಜ್ ಆಫ್ ಕಾಲೇಜ್ ಫಾರ್ 5th ಸೆಮಿಸ್ಟರ್ UG for the academic year 25-26 from the students of affiliated colleges, VTU affiliated colleges ಅಥವಾ affiliated autonomous colleges. ಅಂದರೆ ನಿಮ್ಮ ಪ್ರಕಾರ autonomous colleges, ಎಲ್ಲ autonomous colleges affiliated to VTUನೇ. ಈವನ್ ಇಫ್ ಯು ಜಾಯಿನ್ autonomous colleges, ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು ಯೂನಿವರ್ಸಿಟಿನೇ. ಹಾಗಾಗಿ autonomous collegesನೆಲ್ಲ affiliated autonomous ಅಂತ ಕರಿತೀವಿ. ಆರ್ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್, UBTT ದಾವಣಗೆರೆ, ಈ ಥರ ಒಂದಷ್ಟು ಕಾಲೇಜ್ ಇವೆ ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್. ಚಿಂತಾಮಣಿಯಲ್ಲೂ VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಒಂದಿದೆ. VTU ಡಿಪಾರ್ಟ್ಮೆಂಟ್ಸ್ ಮೈಸೂರಲ್ಲಿ, ಮುದ್ದೇನಹಳ್ಳಿಯಲ್ಲಿ ಎಲ್ಲ VTU ಡಿಪಾರ್ಟ್ಮೆಂಟ್ಸ್ ಇದೆ. ಆರ್ ಅದರ್ ಯೂನಿವರ್ಸಿಟಿ, ಬೇರೆ ಯೂನಿವರ್ಸಿಟಿಯಿಂದ VTU ಸಹ ನೀವು ಟ್ರಾನ್ಸ್ಫರ್ ತಗೋಬಹುದು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಅಫಿಲಿಯೇಟೆಡ್ ಕಾಲೇಜಸ್ಸಲ್ಲಿರೋರು, ಅಟಾನಮಸ್ ಅಫಿಲಿಯೇಟೆಡ್ ಕಾಲೇಜಸ್ಸಲ್ಲಿರೋರು, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ಸಲ್ಲಿರೋರು, VTU ಡಿಪಾರ್ಟ್ಮೆಂಟ್ಸಲ್ಲಿರೋರು, ಇಲ್ಲ ಬೇರೆ ಯೂನಿವರ್ಸಿಟಿಯಿಂದ VTU ಬರಬೇಕಾದವರು ಸಹ 5th ಸೆಮಿಸ್ಟ್ರಿಗೆ ಏನಾದರೂ ನೀವು ಎಂಟ್ರಿ ಆಗೋ ಹಾಗಿದ್ರೆ, ಅಂದರೆ 2nd ಇಯರ್ ಮುಗಿಸಿದ್ದೀರಾ, 3rd ಇಯರ್ಗೆ ಎಂಟ್ರಿ ಆಗಿದ್ದೀರಾ, ಈ ಚೇಂಜ್ ಆಫ್ ಕಾಲೇಜ್ ಏನಾದರೂ ಬೇಕು ಅಂದರೆ ನೀವು ಅಪ್ಲೈ ಮಾಡಬಹುದು. The interested students may apply for the change of college for the academic year 25-26 for 5th semester. ಡೇಟ್ಸ್ ಯಾವಾಗಿದೆ ಅಂತ ನೋಡೋಣ. ಕಮೆನ್ಸ್ಮೆಂಟ್ ಆಫ್ ಅಪ್ಲಿಕೇಶನ್ ಆನ್ VTU ವೆಬ್ ಪೋರ್ಟಲ್ ಬೈ ಸ್ಟೂಡೆಂಟ್ಸ್ 25th ಆಗಸ್ಟ್ 2025 ಇಂದ ಸ್ಟಾರ್ಟ್ ಆಗುತ್ತೆ. VTU ವೆಬ್ ಪೋರ್ಟಲ್ಗೆ ಹೋಗಬೇಕಾಗುತ್ತೆ, ನೀವು ಅಪ್ಲೈ ಮಾಡಬೇಕಾಗುತ್ತೆ. ಕಮೆನ್ಸ್ಮೆಂಟ್ ಆಫ್ ಅಪ್ಲಿಕೇಶನ್ ಆನ್ VTU ವೆಬ್ ಪೋರ್ಟಲ್ ಬೈ ಸ್ಟೂಡೆಂಟ್ಸ್. ಲಾಸ್ಟ್ ಡೇಟ್ ಯಾವತ್ತು ಅಂದರೆ, ಲಾಸ್ಟ್ ಡೇಟ್ ಅಪ್ಲಿಕೇಶನ್ಸ್ ಬೈ ಸ್ಟೂಡೆಂಟ್ಸ್ 3rd ಸೆಪ್ಟೆಂಬರ್ 2025. ಸೊ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ನೀವು ಏನಾದರೂ ಕಾಲೇಜ್ ಚೇಂಜ್ ಮಾಡಬೇಕು ಅಂತ ಅನ್ಸಿದ್ರೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕಾದ್ರೆ ಕಂಡೀಷನ್ಸ್ ಏನು? NOC, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಎರಡೂ ಕಾಲೇಜಿಂದ ಬೇಕು. ನೀವು ಎಲ್ಲೂ ಓದ್ತಾ ಇದ್ದೀರಾ ಆ ಕಾಲೇಜರು NOC ಕೊಡಬೇಕು. ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್ಸ್ ಇನ್ ಟ್ರಾನ್ಸ್ಫರಿಂಗ್ ದಿಸ್ ಸ್ಟೂಡೆಂಟ್ ಫ್ರಮ್ ಅವರ್ ಕಾಲೇಜ್ ಟು ಸಮ್ ಅದರ್ ಕಾಲೇಜ್ ಅಂತ ಅವರು NOC ಕೊಡಬೇಕು. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ, ಸರ್ ನಾನು ಚೇಂಜ್ ಆಫ್ ಕಾಲೇಜ್ ಹೋಗೋಣ ಅಂತಿದ್ದೀನಿ, NOC ಕೊಡ್ತೀರಾ ಅಂತ ಕೇಳಿದ ತಕ್ಷಣವೇ ಅವ್ರು ಏನು ಹೇಳ್ತಾರೆ ಅಂದರೆ, ನೀನು ಇನ್ನು 2 ವರ್ಷದ ಫೀಸ್ ಕಟ್ಟಪ್ಪ ಅಂತಾರೆ. 3rd ಇಯರ್ದು 4th ಇಯರ್, 3rd ಇಯರು 4th ಇಯರು ಕಟ್ಟಿದ್ರೆ ನಾನು NOC ಕೊಡ್ತೀನಿ ಅಂತಾರೆ. ಯಾಕೆಂದರೆ ಅವ್ರಿಗೆ ಫೀಸ್ ಬೇಕು. ಈಗ ನೀವು 3rd ಇಯರ್ಗೆ ಎಂಟರ್ ಆಗಿದ್ದು 3rd ಇಯರ್ ಫೀಸ್ ಕಟ್ಟಿ, 4th ಇಯರು ಕಟ್ಟಿ ಅಂತಾರೆ. ಸೊ NOC ಕೊಡಿ ಅಂತಾರೆ. 2 ವರ್ಷದ ಫೀಸ್ ಕಟ್ತೀರಾ ಅಂದರೆ ಟೋಟಲ್ ಇಂಜಿನಿಯರಿಂಗ್ ಫೀಸ್. ನೆಕ್ಸ್ಟ್ ಹೊಸ ಕಾಲೇಜಿಗೆ ಹೋಗ್ತೀರಾ, ನೀವು ಅಲ್ಲಿನೂ ಸೀಟ್ಸ್ ಖಾಲಿ ಇರುತ್ತೆ, ಅಲ್ಲಿ ಸೇರ್ಕೋತೀರಾ ಅನ್ಕೊಳ್ಳಿ. ಮತ್ತೆ ಅಲ್ಲೂ ನೀವು 3rd ಇಯರು 4th ಇಯರು ಫೀಸ್ ಕಟ್ಟಬೇಕು. ಟೋಟಲಿ ಎಷ್ಟು ವರ್ಷ ಕಟ್ಟಿದಂಗೆ ಆಗುತ್ತೆ ನೀವು ಇಂಜಿನಿಯರಿಂಗಲ್ಲಿ? 6 ಇಯರ್ಸ್ ಕಟ್ಟಿದಂಗೆ ಆಗುತ್ತೆ. 2 ವರ್ಷ ಎಕ್ಸ್ಟ್ರಾ ದುಡ್ಡು ಕಟ್ಟೋದಕ್ಕೆ ರೆಡಿ ಇದ್ರೆ ನೀವು ಥಿಂಕ್ ಆಫ್ ಚೇಂಜ್ ಆಫ್ ಕಾಲೇಜ್. ಇಲ್ಲಾಂದರೆ ಏನೂ ಇಲ್ಲ, 2 ವರ್ಷ ಓದಿದ್ದೀರಾ, ಇನ್ನು 2 ವರ್ಷ ಅಲ್ಲೇ ಓದ್ಬಿಟ್ರೆ ಮುಗಿದೋಗುತ್ತೆ ನಿಮ್ಮ ಇಂಜಿನಿಯರಿಂಗ್. ಚೇಂಜ್ ಆಫ್ ಕಾಲೇಜ್ ಬೇಕು ಅಂದರೆ ಈಗ 2 ವರ್ಷದ ಫೀಸು ಕಟ್ಟೋದಕ್ಕೆ ನೀವು ಅಥವಾ ನಿಮ್ಮ ಪೇರೆಂಟ್ಸು ರೆಡಿ ಇರಬೇಕಾಗುತ್ತೆ. The NOC of the admitting college shall clearly indicate the vacancy in numerical form as per format specified in regulation. ನಿಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದಾರಲ್ಲ, ನೀವು ಯಾವುದೋ ಒಂದು ಕಾಲೇಜಿಗೆ ಹೋಗಿ ಕೇಳ್ತೀರಾ, ಸರ್ ನಿಮ್ಮಲ್ಲಿ ಏನಾದರೂ ಸೀಟ್ ಖಾಲಿ ಇದೆಯಾ, ನಾನು ಬಂದು ನಿಮ್ಮ ಕಾಲೇಜಲ್ಲಿ ಅಡ್ಮಿಟ್ ಆಗಬಹುದಾ? ಅವರು ಒಂದು NOC ಕೊಡಬೇಕು. ಆ NOCಯಲ್ಲಿ ಎಷ್ಟು ವೇಕೆನ್ಸಿ ಇದೆ ಅಂತ ಕ್ಲಿಯರ್ ಆಗಿ ನ್ಯೂಮರಿಕಲ್ ಫಾರ್ಮಲ್ಲಿ, ಅವ್ರಿಗೆ ಆ ಫಾರ್ಮ್ಯಾಟ್ಸ್ ಎಲ್ಲ ಗೊತ್ತಿರುತ್ತೆ, ಅಡ್ಮಿಷನ್ ಸೆಕ್ಷನ್ ಎಲ್ಲ ಕಾಲೇಜವ್ರಿಗೆ, ನಿಮಗೆ NOC ಕೊಡಬೇಕು. ಸೊ ನಿಮಗೆ NOC, ನೀವು ಈಗ ಓದ್ತಾ ಇರೋ ಕಾಲೇಜು, ನೆಕ್ಸ್ಟ್ ನೀವು ಅಡ್ಮಿಷನ್ ತಗೋಬೇಕು ಅಂತಿರೋ ಕಾಲೇಜು, 2 ಕಾಲೇಜ್ ಕೊಡಬೇಕಾಗುತ್ತೆ. ನಿಮ್ಮನ್ನು ಅಡ್ಮಿಟ್ ಮಾಡ್ಕೊಳ್ಳೋ ಅಂಥ ಕಾಲೇಜು ಎಷ್ಟು ವೇಕೆನ್ಸಿ ಅಂತ, ಕ್ಲಿಯರ್ ವೇಕೆನ್ಸಿ ಇದೆ ಅಂತ ಅವರು ನೀಟಾಗಿ ಕೊಡಬೇಕಾಗತ್ತೆ ನಿಮಗೆ. ನೆಕ್ಸ್ಟ್ ಚೇಂಜ್ ಆಫ್ ಕಾಲೇಜು ಎಲ್ಲಿ ಪರ್ಮಿಟ್ ಮಾಡ್ತಾರೆ, ಎಲ್ಲಿ ಪರ್ಮಿಟ್ ಮಾಡೋದಿಲ್ಲ ಅಂತ ನೋಡೋಣ. ಈಗ ನೀವು ಓದ್ತಾ ಇರೋ ಕಾಲೇಜಲ್ಲಿ ತುಂಬ ಕಡಿಮೆ ಅಡ್ಮಿಷನ್ಸ್ ಅನ್ಕೊಬಿಡಿ, ತುಂಬ ಕಡಿಮೆ ಅಡ್ಮಿಷನ್ಸ್ ಆಗಿಬಿಟ್ಟಿದೆ.
ಫಾರ್ ಎಕ್ಸಾಂಪಲ್ 60 ಇಂಟೇಕ್ ಇದ್ರೆ ಬರೀ 30 ಆಗಿರ್ತಾರೆ ಅನ್ಕೊಳ್ಳಿ, ಆಗ ನಿಮಗೆ ಚೇಂಜ್ ಆಫ್ ಕಾಲೇಜ್ ಕೊಡೋದಿಲ್ಲ, ಈವನ್ ಚೇಂಜ್ ಆಫ್ ಬ್ರಾಂಚು ಕೊಡೋದಿಲ್ಲ. ಯಾಕೆಂದ್ರೆ ಈಗ ನೀವು 4th ಇಂದ 5th ಹೋಗಿದ್ದೀರಾ, ನೀವು ಸೆಕೆಂಡ್ ಇಯರ್ ಇದ್ದಾಗ ನಿಮ್ಮ ಕ್ಲಾಸ್ ಸ್ಟ್ರೆಂತು 75%ಗಿಂತ ಕಡಿಮೆ ಇರಬಾರದು. 75%ಗಿಂತ ಜಾಸ್ತಿ ಇತ್ತು ಅನ್ಕೊಳ್ಳಿ, ನೀವು ಬಿಟ್ರು ಈಗ 5th ಅಲ್ಲಿ ಇದ್ದೀರಾ, ನೀವು ಒಬ್ಬರು ಹೊರಗಡೆ ಹೋಗ್ತೀರಾ ಅನ್ಕೊಳ್ಳಿ, ಇಂಟೇಕು 75%ಗಿಂತ ಕಡಿಮೆ ಆಗಬಾರದು. ಎಕ್ಸಾಂಪಲ್ ಹೇಳ್ತೀನಿ, 60 ಜನ ಇರ್ತಾರೆ ಅನ್ಕೊಳ್ಳಿ, 45ಕ್ಕಿಂತ ಕಡಿಮೆ ಆಗಬಾರದು. ಅಂದರೆ ನಿಮ್ಮ ಕ್ಲಾಸಲ್ಲಿ 60 ಇಂಟೇಕ್ಗೆ 45ಕ್ಕಿಂತ ಜಾಸ್ತಿ ಇರಬೇಕು. ನೀವು 46, 47ನೇವರಾದರೆ ನೀವು ಒಬ್ರು ಬಿಟ್ಟೋದ್ರು ಸಹ ಅಲ್ಲಿ 45 ಉಳ್ಕೊಳ್ಳುತ್ತೆ. ದಟ್ ಈಸ್ ನಥಿಂಗ್ ಬಟ್ 75%. ಅರ್ಥ ಆಯಿತು ಅನ್ಕೊಂಡಿದ್ದೀನಿ. ಚೇಂಜ್ ಆಫ್ ಕಾಲೇಜ್ ಇಸ್ ಪರ್ಮಿಟೆಡ್ ಇಫ್ ದ ಸ್ಟ್ರೆಂತ್ ಇನ್ ಎನಿ ಬ್ರಾಂಚ್ ಈಸ್ ನಾಟ್ ಫಾಲಿಂಗ್ ಬಿಲೋ 75% ಆಫ್ ದ ಅಡ್ಮಿಷನ್ಸ್ ಅಟ್ ಪ್ರೀವಿಯಸ್ ಇಯರ್ ಲೆವೆಲ್ ಇನ್ ದ ರೆಸ್ಪೆಕ್ಟಿವ್ ಬ್ರಾಂಚ್ ಆರ್ ಬ್ರಾಂಚಸ್. ನಿಮ್ಮ ಕೋರ್ಸಲ್ಲಿ ಸಿವಿಲ್ಲು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ಲು ಯಾವುದೋ ಬ್ರಾಂಚಲ್ಲಿ ಇರ್ತೀರಾ, ಅಲ್ಲಿಂದ ಬೇರೆ ಕಾಲೇಜ್ಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ, ಬಟ್ ಅಲ್ಲಿ ಅಡ್ಮಿಷನ್ಸು 60ಕ್ಕೆ ಏನಾದರೂ 30, 25, 40, 41, 42, 43, 44, 45 ಆಗಿದ್ರು ನಿಮಗೆ ಚೇಂಜ್ ಆಫ್ ಬ್ರಾಂಚ್ ಸಿಗೋದಿಲ್ಲ. ಯಾಕೆಂದ್ರೆ ನೀವು ಚೇಂಜ್ ತೊಗೊಂಡ್ರೆ 60ಕ್ಕೆ 44 ಆಗಿಬಿಡುತ್ತೆ, ಲೆಸ್ ದೆನ್ 75% ಆಗುತ್ತೆ. 45ಕ್ಕಿಂತ ಜಾಸ್ತಿ ಏನಾದರೂ ನಿಮ್ಮ ಕ್ಲಾಸ್ ಸ್ಟ್ರೆಂತ್ ಇದ್ದರೆ ಯು ಕ್ಯಾನ್ ಥಿಂಕ್ ಆಫ್ ಚೇಂಜ್ ಆಫ್ ಕಾಲೇಜ್, ಇಲ್ಲ ಅಂದರೆ ಮರ್ತು ಬಿಡಿ. ರೆಸ್ಪೆಕ್ಟಿವ್ ಕಾಲೇಜ್ ಪ್ರಿನ್ಸಿಪಲ್ಸ್ ಆರ್ ಇನ್ಫಾರ್ಮ್ ಟು ನೋಟ್ ದ ಸೇಮ್ ವೈಲ್ ಇಶ್ಯೂಯಿಂಗ್ NOC ಟು ಸ್ಟೂಡೆಂಟ್ಸ್. NOC ಕೊಡಬೇಕಾದ್ರೆ ಕಾಲೇಜವರು ತಲೆ ಕೆಡಿಸ್ಕೋತಾರೆ. ಆ ಸ್ಟ್ರೆಂತು 75%ಗಿಂತ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಮಾತ್ರ ನಿಮಗೆ ಚೇಂಜ್ ಆಫ್ ಕಾಲೇಜ್ ಕೊಡ್ತಾರೆ. ಈ ನೋಟಿಸು, ಈ ನೋಟಿಫಿಕೇಶನ್ನು, ಈ ಸರ್ಕ್ಯುಲಾರು VTU ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ. ರಿಜಿಸ್ಟ್ರೇಷನ್ ಫೀಸ್ ಎಷ್ಟಪ್ಪ ಕಟ್ಟಬೇಕು? ಯೂನಿವರ್ಸಿಟಿ ಫೀಸ್, ಆಲ್ ಫೀಸ್ ಆರ್ ನಾನ್ ರೀಫಂಡಬಲ್. ಇದೊಂಥರ ಹುಂಡಿಗೆ ದುಡ್ಡು ಹಾಕಿದಾಗೆ ಅಷ್ಟೇ, ಹಾಕಿದ್ಮೇಲೆ ಮುಗೀತು, ವಾಪಸ್ ಎತ್ಕೊಳ್ಳೋಕ್ಕಾಗಲ್ಲ. ನಾನ್ ರೀಫಂಡಬಲ್. ರಿಜಿಸ್ಟ್ರೇಷನ್ ಫೀ ಆಫ್ ₹600 ಇನ್ ಆಲ್ ಕೇಸಸ್ ಟು ಬಿ ಪೇಯ್ಡ್. ಆಲ್ ಫೀಸ್ ಟು ಬಿ ಪೇಯ್ಡ್ ಥ್ರೂ VTU ವೆಬ್ ಪೋರ್ಟಲ್. ಅಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ, ಅಲ್ಲಿ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ಯಾರಿಗೆ ಚೇಂಜ್ ಆಫ್ ಕಾಲೇಜ್ ಕೊಡಲ್ಲ? ದ ಸ್ಟೂಡೆಂಟ್ಸ್ ಅಡ್ಮಿಟೆಡ್ ಅಂಡರ್ SNQ ಕೋಟಾ ಆರ್ ನಾಟ್ ಪರ್ಮಿಟೆಡ್ ಫಾರ್ ಚೇಂಜ್ ಆಫ್ ಕಾಲೇಜ್. ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಅಡ್ಮಿಷನ್ ತಗೊಂಡಿರೋರಿಗೆ ಚೇಂಜ್ ಆಫ್ ಕಾಲೇಜ್ ಕೊಡೋದಿಲ್ಲ. ಯಾಕೆಂದರೆ ಅವ್ರು ಫೀಸ್ ಎಕ್ಸಾಮ್ಷನ್ನಲ್ಲಿ ಸೇರ್ಕೊಂಡಿರ್ತಾರೆ. ಜಸ್ಟ್ 30,000 ರೂಪೀಸ್ ಫೀಸ್ ಪೇ ಮಾಡಿ ಸೇರ್ಕೊಂಡಿರ್ತಾರೆ ಯಾವುದೋ ಒಂದು ಕಾಲೇಜ್, ಎಕ್ಸ್ ಕಾಲೇಜ್. ಅಲ್ಲಿಂದ ಇನ್ಯಾವುದೋ ಒಂದು ಕಾಲೇಜು, ವೈ ಕಾಲೇಜು ಸಖತ್ತಾಗಿದೆ ಅಂತ ಅಲ್ಲಿಗೆ ಹೋಗಬೇಕು ಅಂದರೆ ಅವರಿಗೆ ಚೇಂಜ್ ಆಫ್ ಕಾಲೇಜ್ ಕೊಟ್ಟಿರಲ್ಲ. ಯಾಕೆಂದರೆ ಅವರು ಸೂಪರ್ ನ್ಯೂಮರರಿ ಕೋಟಾ ಒಂದು ಕೋಟಾದಲ್ಲಿ ಅಡ್ಮಿಟ್ ಆಗಿರ್ತಾರೆ. ಸೊ SNQ ಕೋಟಾದಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ ಚೇಂಜ್ ಆಫ್ ಕಾಲೇಜ್ ಅನ್ನೋದು ಮರ್ತ್ಬಿಡಿ. ನಿಮ್ಮ ಕ್ಲಾಸ್ ಸ್ಟ್ರೆಂತು 60ಕ್ಕೆ 45ಕ್ಕಿಂತ ಕಡಿಮೆ ಏನಾದರೂ ಇದ್ದರೆ ಚೇಂಜ್ ಆಫ್ ಕಾಲೇಜು ಮರ್ತ್ಬಿಡಿ. ನೆಕ್ಸ್ಟ್ ನೋಡೋಣ, ಫೀಸಸ್ ಎಷ್ಟೆಷ್ಟು ಕಟ್ಟಬೇಕಾಗುತ್ತೆ ಅಂತ. ಚೇಂಜ್ ಆಫ್ ಕಾಲೇಜ್ ಅಫಿಲಿಯೇಟೆಡ್ ಟು ಅಫಿಲಿಯೇಟೆಡ್ ಅಂದರೆ ನಾನ್ ಅಟಾನಮಸ್ ಟು ನಾನ್ ಅಟಾನಮಸ್ ₹8,100. ಆ ₹100 ರಿಜಿಸ್ಟ್ರೇಷನ್ ಫೀಸು. ನೆಕ್ಸ್ಟ್ 7,500. ಏನು ಡಾಕ್ಯುಮೆಂಟ್ ಬೇಕು? NOC ಆಫ್ ಬೋತ್ ಕಾಲೇಜಸ್. ಎರಡೂ ಕಾಲೇಜಿಂದ NOC ತಗೋಬೇಕಾಗತ್ತೆ. ಕಳ್ಸ್ಕೊಡೋರು ನಾವು ಇವನ್ನ ಕಳ್ಸ್ಕೊಡ್ತೀವಿ, ನಮಗೇನು ತೊಂದರೆ ಇಲ್ಲ, ನೋ ಅಬ್ಜೆಕ್ಷನ್ ಅಂತ ಅವ್ರು ಕೊಡಬೇಕು. ತಗೊಳ್ಳೋರು ನಮ್ಮಲ್ಲಿ ಸೀಟ್ ವೇಕೆನ್ಸಿ ಇದೆ, 1, 2 ಎಷ್ಟೋ ನಂಬರ್ ಬರೀಲೇಬೇಕು ಅನ್ನೋದ್ರಲ್ಲಿ NOC ಅವರು ಕೊಡಬೇಕು. ನೆಕ್ಸ್ಟ್ ಇನ್ನೇನು ಡಾಕ್ಯುಮೆಂಟ್ ಕೊಡಬೇಕು? ಗ್ರೇಡ್ ಕಾರ್ಡ್ಸ್ ಆರ್ ರಿಸಲ್ಟ್ ಶೀಟ್. ರಿಸಲ್ಟ್ ಶೀಟು ಸಹ ಬೇಕು. ನೆಕ್ಸ್ಟ್ ಚೇಂಜ್ ಆಫ್ ಕಾಲೇಜ್ ಫ್ರಮ್ ಅಫಿಲಿಯೇಟೆಡ್ ಟು ಅಟಾನಮಸ್. ಈಗ ಅಫಿಲಿಯೇಟೆಡ್ ಕಾಲೇಜಲ್ಲಿ ಇದ್ದೀರಾ ನೀವು, ಅಂದರೆ ನಾನ್ ಅಟಾನಮಸ್ ಅಲ್ಲಿ ಇದ್ದೀರಾ. ಈಗ ಅಟಾನಮಸ್ಗೆ ಹೋಗಕ್ಕೆ ಇಷ್ಟಪಡ್ತೀರಾ, ಆಗಲೂ ಸಹ ಫೀಸ್ ₹8,100. ಏನು ಡಾಕ್ಯುಮೆಂಟ್ ಕೊಡಬೇಕು? NOC ಆಫ್ ಬೋತ್ ಕಾಲೇಜಸ್ ಕೊಡಲೇಬೇಕಾಗುತ್ತೆ. ಗ್ರೇಡ್ ಕಾರ್ಡ್ಸ್ ಆರ್ ರಿಸಲ್ಟ್ ಶೀಟು ಕೊಡಬೇಕಾಗುತ್ತೆ. ಈಕ್ವಿವೇಲೆನ್ಸ್ ಲೆಟರ್ ಇಶ್ಯೂಡ್ ಬೈ ದ ಅಟಾನಮಸ್ ಕಾಲೇಜ್. ನೀವು ಈಗ ಅಫಿಲಿಯೇಟೆಡಿಂದ ಅಟಾನಮಸ್ಗೆ ಹೋಗ್ತಾ ಇದ್ದೀರಾ, ಸ್ವಲ್ಪ ಸಬ್ಜೆಕ್ಟ್ನ ಬೇರೆ ಬೇರೆ ಸೆಮಿಸ್ಟ್ರಲ್ಲಿ ಓದ್ಕೊಂಡ್ಬಿಟ್ಟಿರ್ತಾರೆ. ಅಟಾನಮಸಲ್ಲಿ ಸ್ವಲ್ಪ ಸಬ್ಜೆಕ್ಟ್ಸ್ ಚೇಂಜ್ ಇರುತ್ತೆ. ಹಾಗಾಗಿ ಈಕ್ವಿವೇಲೆನ್ಸ್ ಲೆಟರ್ ಇಶ್ಯೂಡ್ ಬೈ ದ ಅಟಾನಮಸ್ ಕಾಲೇಜ್ ಬೇಕು. ಯಾವುದೋ ಒಂದು ಸಬ್ಜೆಕ್ಟ್ ಎಕ್ಸ್ ಸಬ್ಜೆಕ್ಟ್ ಓದ್ಬಿಟ್ಟಿರ್ತೀರಾ, ಅದಕ್ಕೆ ಈಕ್ವಿವೆಲೆಂಟ್ ಆಗಿ, ಇಲ್ಲ ಓದಿರಲ್ಲ ಅಲ್ಲಿ ಓದಬೇಕಾಗುತ್ತೆ. ಈ ಥರ ಯಾವ ಸಬ್ಜೆಕ್ಟ್ಗೆ ಯಾವ್ದು ಈಕ್ವಿವೆಲೆಂಟು, ಮತ್ತು ಸ್ವಲ್ಪ ಟೈಟಲ್ಸು ಚೇಂಜ್ ಇರುತ್ತೆ ಅಟಾನಮಸ್ಗೂ ಮತ್ತು ಅಫಿಲಿಯೇಟೆಡ್ಗೂ. ಹಾಗಾಗಿ ಒಂದು ಈಕ್ವಿವೆಲೆನ್ಸ್ ಲೆಟರ್ ಅಂತ ನೀವು ತಗೋಬೇಕಾಗುತ್ತೆ ಅಟಾನಮಸ್ ಕಾಲೇಜಿಂದ. ನೆಕ್ಸ್ಟ್ ಥರ್ಡ್ ಕೇಸು, ಮೈಗ್ರೇಷನ್ ಫ್ರಮ್ ಅದರ್ ಯೂನಿವರ್ಸಿಟೀಸ್, ಬೇರೆ ಯಾವುದೋ ಯೂನಿವರ್ಸಿಟೀಸ್ ಅಂಡ್ VTU ಅಟಾನಮಸ್ ಕಾಲೇಜಸ್ ಟು VTU ನಾನ್ ಅಟಾನಮಸ್ ಕಾಲೇಜಸ್. ಮೈಗ್ರೇಷನ್ ಫ್ರಮ್ ಅದರ್ ಯೂನಿವರ್ಸಿಟೀಸ್, ಬೇರೆ ಯೂನಿವರ್ಸಿಟಿಯಿಂದ ಮತ್ತು VTU ಅಟಾನಮಸ್ಸಿಂದ ನೀವೇನಾದರೂ VTU ನಾನ್ ಅಟಾನಮಸ್ಗೆ ಹೋಗಬೇಕಾದ್ರೆ ₹18,100 ಕಟ್ಟಬೇಕು. ನೀವು VTU ಅಟಾನಮಸಲ್ಲಿ ಇರ್ತೀರಾ, ನಾನ್ ಅಟಾನಮಸ್ಗೆ ಹೋಗಬೇಕು ಅಂದರೆ ₹18,100 ಕಟ್ಟಬೇಕು. ಬೇರೆ ಯಾವುದೋ ಒಂದು ಯೂನಿವರ್ಸಿಟಿ, ಆಂಧ್ರದ, ತಮಿಳ್ನಾಡ್ದು ಯಾವುದೋ ಒಂದು ಯೂನಿವರ್ಸಿಟಿಲಿ ಇರ್ತೀರಾ, ನೀವು VTU ಬರಬೇಕು ಅಂದರೂ ಸಹ ₹18,100. ಇಲ್ಲ ರೇವಾ, ಜೈನು, ಬೇರೆ ಇನ್ಯಾವುದೋ ಯೂನಿವರ್ಸಿಟಿಯಿಂದ ಬರಬೇಕು ಅಂದ್ರೆ ₹18,100 ಕಟ್ಟಬೇಕಾಗುತ್ತೆ. ಆಗಲೂ ಸಹ NOC ಆಫ್ ಬೋತ್ ಕಾಲೇಜಸ್ ಬೇಕು, ರಿಸಲ್ಟ್ ಶೀಟ್ ಬೇಕು, ಈಕ್ವಿವೆಲೆನ್ಸ್ ಲೆಟರ್ ಇಶ್ಯೂಡ್ ಬೈ VTU ಬೇಕಾಗುತ್ತೆ.
In case the students migrating from other university, NOC from admitting college and also clearance from VTU to be uploaded. ಡೀಟೇಲ್ಸು ಎಲ್ಲ ನೀಟಾಗಿ ಪ್ರಿಂಟ್ ಆಗಿದೆ, ದಯವಿಟ್ಟು ನೀವು ಓದ್ಕೊಳ್ಳಿ. ನೀವು ಯಾವ ಕ್ಯಾಟಗರಿಗೆ ಬರ್ತೀರೋ ಆ ಕ್ಯಾಟಗರಿಗೆ. ಮೈಗ್ರೇಷನ್ ಫ್ರಮ್ ಅದರ್ ಯೂನಿವರ್ಸಿಟೀಸ್ ಟು VTU ಅಟಾನಮಸ್ ಕಾಲೇಜ್ ಬರಬೇಕಾದ್ರೆ 8,100 ರೂಪಾಯಿ. ಸೊ ಯಾವ್ದು ಕಾಸ್ಟ್ಲಿ ಅಂದರೆ ನಾನ್ ಅಟಾನಮಸ್ಗೆ ಹೋಗೋದೇ ಕಾಸ್ಟ್ಲಿ, 18,100 ರೂಪಾಯಿ ಆಗುತ್ತೆ. ಸೊ ಡೀಟೇಲ್ಸ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಇನ್ನು ಏನಾದರೂ ನಿಮಗೆ ಡೌಟ್ ಇದ್ದರೆ ನಿಮ್ಮ ಕಾಲೇಜಿನ ಅಡ್ಮಿಷನ್ ಸೆಕ್ಷನಲ್ಲಿ ಎನ್ಕ್ವೈರಿ ಮಾಡಿ. ಆಮೇಲೆ ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ತಗೋಬೇಕು, ಎಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ ಅಲ್ಲಿ ಹೋಗಿ ವೇಕೆನ್ಸಿ ಇದೆಯಾ ಎಲ್ಲ ಚೆಕ್ ಮಾಡಿ. ಅವ್ರ ಹತ್ರ NOC ತಗೋಬೇಕಾಗತ್ತೆ, ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಚಾರ್ಜು 650 ರೂಪಾಯಿ ಕಟ್ಟಬೇಕಾಗತ್ತೆ, 600 ರುಪೀಸ್. ನೆಕ್ಸ್ಟ್ ಉಳಿದಿದ್ದು 7,500 ಕಟ್ಟಬೇಕಾಗತ್ತೆ. ಬಟ್ ನಿಮಗೆ ತಲೆಯಲ್ಲಿ ಇರಬೇಕಾಗಿರೋದು ಏನು ಅಂದರೆ, ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಹೋಗ್ಬೇಕಾದ್ರೆ ನಿಮ್ಮನ್ನೇನು ರೆಡ್ ಕಾರ್ಪೆಟ್ ಹಾಕಿ ಹೊರಗಡೆ ಕಳ್ಸೋದಿಲ್ಲ. ಉಳಿದ 2 ವರ್ಷಗಳ ಫೀಸ್ ಕಟ್ಟಿ ಅಂತಾರೆ. ನೀವು CET ಇಂದ ಬಂದು ಅಡ್ಮಿಟ್ ಆಗಿರ್ತೀರಾ ಅಂದರೆ ಅವ್ರಿಗೆ 4 ವರ್ಷದ ಫೀಸು ನೀವು ಕಟ್ತೀರಾ ಅಂತ ಅನ್ಕೊಂಡಿರ್ತಾರೆ. ನೀವಲ್ಲ ಅಂದಿದ್ರೆ ಇನ್ನೊಬ್ರು ಯಾರೋ ಬಂದು ಫೀಸ್ ಕಟ್ತಿದ್ರು. ಈಗ ನೀವು ಈ ಕಾಲೇಜ್ ಬೇಡ ಅಂತ ಇನ್ನೊಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅವ್ರಿಗೊಂದು ಸೀಟ್ ವೇಕೆಂಟ್ ಆಗುತ್ತೆ, ಅವ್ರಿಗೆ 2 ವರ್ಷದ ಫೀಸ್ ಬರಲ್ಲ. ಹಾಗಾಗಿ ಅವರು ನಿಮಗೆ ಸರ್ಟಿಫಿಕೇಟ್ಸ್ ಕೊಡೋದಕ್ಕೆ ಹಿಂಜರಿತಾರೆ. 2 ವರ್ಷದ ಫೀಸ್ ಕಟ್ಟಿ ನಿಮ್ಗೆ ಸರ್ಟಿಫಿಕೇಟ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗ್ತೀರಾ, ಅಲ್ಲಿ ನೀವು ಅಡ್ಮಿಷನ್ ಆಗೋದ್ರಿಂದ ಅವರು 2 ವರ್ಷದ ಫೀಸ್ ಕಟ್ಟಬೇಕು ನೀವು ಅಂತಾರೆ, ಯಾಕೆಂದ್ರೆ ನೀವು ಹೊಸ ಅಡ್ಮಿಷನ್ ಅಲ್ಲಿಗೆ. ಸೊ ಹಾಗಾಗಿ ನಿಮಗೆ 2 ವರ್ಷದ ಫೀಸು ಬರ್ಡನ್ ತಡ್ಕೊಳ್ಳೋ ಹಾಗಿದ್ರೆ ಹೋಗಿ. ಇನ್ನು ಉಳಿದಂತೆ ನಾನು ಇನ್ನೇನು ಮಾತಾಡೋದಿಲ್ಲ. ಅವ್ರು ಕೊಡಬೇಕು ನಮಗೆ ಸರ್ಟಿಫಿಕೇಟು, ನಾನು ಕೋರ್ಟ್ಗೆ ಹೋಗ್ತೀನಿ ಹಾಗೆ ಹೇಗೆ ಅಂದರೆ ಅದು ನಿಮ್ಮ ಇಷ್ಟ. ಯಾಕೆಂದರೆ ಒಂದು ಕಾಲೇಜ್ ಅಡ್ಮಿಷನ್ ತೊಗೊಂಡಿದ್ರೆ ನೀವು ಅಲ್ಲಿ 4 ವರ್ಷ ಓದ್ತೀರಾ, ಮೆಡಿಕಲ್ಗೆ ಹೋದ್ರೆ 5.5 ವರ್ಷ ಓದ್ತೀರಾ, ಅವ್ರಿಗೆ ಎಷ್ಟು ಫೀಸ್ ಬರುತ್ತೆ ಅಂತ ಲೆಕ್ಕ ಮಾಡ್ಕೊಂಡಿರ್ತಾರೆ. ಸೊ 60 ಜನದಲ್ಲಿ 15 ಜನ ಬೇರೆ ಕಾಲೇಜ್ಗೆ ಹೋಗ್ತೀನಿ ಅಂತೆಲ್ಲ ಹೋಗ್ತಾ ಇದ್ರೆ ಇವ್ರಿಗೆ 15 ಸೀಟ್ದು ಫೀಸ್ ಬರೋದಿಲ್ಲ. ನೀವು ಕೌನ್ಸಿಲಿಂಗ್ ಟೈಮಲ್ಲಿ ನಮ್ಮ ಕಾಲೇಜ್ ಯಾಕೆ ತಗೊಂಡ್ರಿ ಅಂತಾರೆ. ಸೊ ಇರೋ ಪ್ರಾಕ್ಟಿಕಲ್ ಥಿಂಗ್ ಏನು ಅಂದರೆ ಫೀಸು ಎಕ್ಸ್ಟ್ರಾ ಕಟ್ಟಲೇಬೇಕು. ಒಂದು ಕೋರ್ಸ್ಗೆ ಜಾಯ್ನ್ ಆದರೆ ಫುಲ್ ಕೋರ್ಸ್ ಫೀಸ್ ಕಟ್ಬಿಟ್ಟು ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೊರಗಡೆ ಹೋಗಬೇಕಾಗತ್ತೆ ಅನ್ನೋದು ಸತ್ಯ. ಸೊ ಇದನ್ನ VTU ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ. ಫೈನಾನ್ಷಿಯಲಿ ನಿಮ್ಗೇನು ಬರ್ಡನ್ ಆಗಲ್ಲ ಅಂದರೆ ನಿಮ್ಮ ಕಾಲೇಜಲ್ಲಿ ಹೋಗಿ ಕೇಳಿ. ನೆಕ್ಸ್ಟ್ ನೀವು ಎಲ್ಲಿ ಹೋಗಬೇಕು ಅಂತ ಇರ್ತೀರಾ ಆ ಕಾಲೇಜಲ್ಲೂ ಕೇಳಿ. ಸೊ ಪ್ರೋಸೆಸ್ಸು ಸಿಂಪ್ಲಿಫೈ ಮಾಡಿಕೊಂಡು ಆರಾಮಾಗಿ ಚೇಂಜ್ ಆಫ್ ಕಾಲೇಜ್ ತಗೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಚೇಂಜ್ ಆಫ್ ಕಾಲೇಜ್. ಥ್ಯಾಂಕ್ ಯು.